ಸೌಬಲ ರಾಜನಾದ ಶಕುನಿ, ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಶಪಥ? ಅನ್ನದಾತ ಹರ್ಸ ಮಕ್ಕಳಾದ ನಿಮ್ಮನ್ನು ಒಂದು ಹಿಡಿ ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ಆ ದೃಷ್ಟ ದುರ್ಯೋಧನನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನುಂಡು ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿರುವೆಯ ಬಂಧು ದ್ರೋಹಿ, ಭ್ರಾತೃದ್ರೋಹಿ, ಸಹೋದರ ದ್ರೋಹಿ. ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಸದ್ದು. ಏನೀ ಕುವಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುವಕ ಕುಕ್ಷೀಕತಿಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲಾಪ. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶೋದ್ಧಾರಕರಾದ ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆ ನಡುಗುತ್ತಿರುವುದು. ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿಯನ್ನ, ಒಂದು ಒಳಲೆ ನೀರನ್ನು ನೀಡುತ್ತಿದ್ದೆ. ಆ ಇಡೀ ಕೂಳನ್ನು ತನ್ನ ಸಹೋದರರು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದು ನನ್ನೊಬ್ಬನನ್ನು ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತನಾದರು ದುರ್ಯೋಧನ, ಒಬ್ಬೊಬ್ಬರಾಗಿ ಹತನಾದರು. ಒಬ್ಬೊಬ್ಬರಾಗಿಯೇ ಹತನಾದರು. ಈ ದಾರುಣ ದೃಶ್ಯವು ಈ ನನ್ನ ಸ್ಮೃತಿ ಪಡಲದಿಂದ ಅಚ್ಚರಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಕ್ಷವಾಗಿರುವ ಈ ನನ್ನ ಈ ದೇಹವನ್ನು ಅಣು ಅಣುವಾಗಿ ಚಿತ್ರಿಸಿ ತುಂಡರಿಸಿದರೂ ಸಹ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನಲ್ಲಿ ಅಸಾಧ್ಯ. ದುಷ್ಟ ದುರ್ವಿಧಿ ಹಟ್ಟಹಾಸದಿಂದ ದುರ್ಮತ್ತಳಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರನ್ನು ಒಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದಾಗಿತ್ತು.
ಆದರೆ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ದುರ್ಯೋಧನ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವುದು. ಅಂತೆಯೇ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನನುಸರಿಸಿ ಅಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಆರದು ಶಕುನಿಯ ರಾಜ ಬೇರೂರದು ಕೌರವ ವಂಶ. ಆರದು ಶಕುನಿಯ ರಾಜ ಬೇರೂರದು ಕೌರವ ವಂಶ. ಗೌರವ ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸುವೆನ. ಗೌರವ ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸುವೆನ. ಸೇರಿಸಿ ಗುರು ಪಾಂಡವರ ಜೊತೆ ಸೇರಿಸಿ ಗುರು ಪಾಂಡವರ. ಸೇರಿಸಿ ಗುರು ಪಾಂಡವರ ಜೊತೆ ಸೇರಿಸಿ ಗುರು ಪಾಂಡವರ. ನಾ ಅಡ್ಡುವೆಯ ಮನೆಗೆ ಗೌರವರ. ಗೌರವ ಆರದು ಶಕುನಿಯ ರಾಜ ಬೇರೂರದು ಗೌರವವು. ಆರಿಸಿ ಕಲಹ ಪತಾಗೆ ಅದರಲ್ಲೂ ತೂರಿಸಿ ತೇಜಸಲಾಗೆ. ಗೌರವ ಆರಿಸಿ ಕಲಹ ಪತಾಗೆ ಅದರಲ್ಲೂ ತೂರಿಸಿ ತೇಜಸಲಾಗೆ. ಎಬ್ಬಿಸಿ ಗುರು ಪಾಂಡವರ ಮೇಲೆಬ್ಬಿಸಿ ಗುರು ಪಾಂಡವರ. ಎಬ್ಬಿಸಿ ಗುರು ಪಾಂಡವರ ಮೇಲೆಬ್ಬಿಸಿ ಗುರು ಪಾಂಡವರ. ನಾ ಅಟ್ಟುವೆಯ ಮನೆಗೆ ಕೌರವರ. ಗೌರವ ಆರದು ಶಕುನಿಯ ರಾಜ ಬೇರೂರದು ಗೌರವ ವಂಶ. ಬೇರೂರದು ಗೌರವ ವಂಶ. ಬೇರೂರದು ಗೌರವ ವಂಶ. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ನೆಬ್ಬಿಸಿ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶ್ಲೋಕದಿಂದ ದಯಿಸುತ್ತಾ ನಿನಗಾಗಿ ನಿನ್ನವರಿಗಾಗಿ ಒಂದು ನಿಟ್ಟಿಸಿವರು ಬಿಡುವರಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು. ಇಷ್ಟಾಗದ ಹೊರತು ಕಪಟ ದ್ಯೂತ ವಿದ್ಯೆ ವಿಚಾರದ ಈ ಸೌಬಲರಾದ ಶಕುನಿಗೆ ಇನ್ನೆಲ್ಲಿವುದು ಶಾಂತಿ, ಇನ್ನೆಲ್ಲಿವುದು ಸಮಾಧಾನ?
ಇನ್ನೆಲ್ಲಿವುದು ಆತ್ಮಸಂತೃಪ್ತಿ? ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು ದುರ್ಯೋಧನ, ನಿನಗೆ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ನಿನಗಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳ್ಬಳಗಳಿಂದ ಇಡೀ ಯಾದವ ಅಕ್ಷೈಣ್ಯ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಇದೆಲ್ಲವೂ ಉಚಿತವಾದ ಕಾರ್ಯವೇ ಮಾವ. ನಾನು ದ್ವಾರಕ್ಕೆ ಹೋಗಿ ಆ ಕೃಷ್ಣನಲ್ಲಿ ಯುದ್ಧದ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವೇ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಸಾಕು ದುರುಳರ ದುರಾಗ್ರವಿದು ಸರಸ, ಸಾಕು ದುರುಳರ ದುರಾಗ್ರವಿದು ಸರಸ, ಸರಸ ಸರಸದೋಳ್ ವಿರಸವನೆಸಗೆ, ಸರಸ ಸರಸದೋಳ್ ವಿರಸವನೆಸಗೆ, ಸಾಕು ದುರುಳರ ದುರಾಗ್ರವಿದು ಸರಸ. ಮಾನಾದಿಯ ವಿರಚಿಸಿ ಯಮಗೆ ಎದು ಬದಿ ವಿದುರನ ಮನೆಯರು ದೇವಿಯ, ಮಾನಾದಿಯ ವಿರಚಿಸಿ ಯಮಗೆ ಎದು ಬದಿ ವಿದುರನ ಮನೆಯರು ಸಾಕು ದುರುಳರ ದುರಾಗ್ರವಿದು ಸರಸ, ಸರಸ ಸರಸದೋಳ್ ವಿರಸವನೆಸಗೆ, ಸರಸ ಸರಸದೋಳ್ ವಿರಸವನೆಸಗೆ, ಸಾಕು ದುರುಳರ ದುರಾಗ್ರವಿದು ಸರಸ, ಸಾಕು ದುರುಳರ ಸಾಕು ದುರುಳರ ಸಾಕು ದುರುಳರ ದುರಾಗ್ರವಿದು ಸರಸ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಅಗ್ರಜ, ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು, ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜ, ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪುಳಿಯನ್ನು ಸೇರಿರುವಂತೆ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ, ಏದುಪದಿಯು ಭಕ್ತ ಪರಾಧೀನನು. ವಿದುರಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ನೀನು ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಕುಲಚಲವೆಂಬ ಗದೆ ಹಿಡಿದ ಬಂದ ಆ ಬಂಡ ಭೀಮನ ಗುಂಡಿಗೆನು ಸೀಡಿ ಬಿಸಿ ರಕ್ತ ಪಾನ ಮಾಡದೆ ಬಿಡುವುದಿಲ್ಲ. ಈಗಿರುವಾಗ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಚಚ, ನನಗೊಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಿಮಗೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಿಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಬಡ್ಡಿ ಕೃಷ್ಣನ ಕೃತಿಮ ಜಾಲವ ಅರಿವುದು ಈ ಪರ್ಯಾಸದಳವ. ಕಬಡ್ಡಿ ಕೃಷ್ಣನ ಕೃತಿಮ ಜಾಲವ ಅರಿವುದು ಈ ಪರ್ಯಾಸದಳವ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯನ ಬಲ್ಲನ ಮರ್ಮವ ಅರಿವುದು ಈ ಪರ್ಯಾಸದಳವ. ನಲ್ಲಯನ ಬಲ್ಲನ ಮರ್ಮವ ಅರಿವುದು ಈ ಪರ್ಯಾಸದಳವ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರವಿರಲಿ. ಸಹೋದರ ಸಹೋದರ ಮಾವ, ಒಂದೊಂದು ಬಾರಿ ನನ್ನ ಸಹೋದರನ ಕೋಪವು ನನಗೆ ದುಸ್ಸಹವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ
ಅಥವಾ ನಿರಾಕರಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಆಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಜಾಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನು ನಿರ್ಮೂಲ ಮಾಡಲೆಂದೇ ಅವತನು ಅವತರಿಸಿರೋನು. ಅವನ ಭಕ್ತಿ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನಂತನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಸಂಹರಿಸಿದನು. ಕಂಸನನ್ನು ವಧಿಸಿ ಹರುಳು ಮುರುಳು ಮುದಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಇಂಥವನಿಗೆ ಮನ್ನಡೆಯೇ ಕೌರವೇಶ್ವರ? ಹಾಗಾದರೆ ಆ ದಿನ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಶಕುನಿ? ಆ ನಂದಗೋಪಾಲನ ಮನೆಯ ಬಾಗಿಲು ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರವರ್ತಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಡಿಗೆ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶ ಮಾಡುವ ಸುಯೋಗವು ನಿನಗೀಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನಿನ್ನ ಸೈನ್ಯವು ಬೇಡ, ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ಕೋಪದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು ದುರ್ಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವಂದರೇನು? ಕ್ಷತ್ರಿಯ ವೀರರಿಂದ ಅನುಬದ್ಧಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜನಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣೆಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆಯ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಶಬುಲ ರಾಜ. ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ನಿಜ ಮಾವ, ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಇನ್ನು ಸಭೆಗೆ ವೇಳೆ ಆಯಿತು, ನೀನು ನಡೆಯ ಕೌರವೇಶ್ವರ. ಮಾವ, ಏ ದುರ್ಯೋಧನನು ನಿನ್ನ ಸಲಹೆ ಹೊರತಾಗಿ ಬೇರೊಂದು ಕಾರ್ಯವನ್ನು ಸಹ ಮಾಡುವುದಿಲ್ಲ ಮಾವ. ನಾನಿನ್ನು ಬರಲೇ ಮಾವ. ಯಾರು ಎನ್ನೆದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಈ ಜಲದಂಕ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಗಡ ಗಡ ನಡುಗೆ ಬ್ರಹ್ಮಾಂಡವೇ ಬುಡುಗಲಿ, ಓ ಜೀವನೇ ನನ್ನ ಎದುರಿಗೆ ನಿಲ್ಲಲಿ. ಗಡಗಡ ನಡುಗೆ ಬ್ರಹ್ಮಾಂಡವೇ ಬುಡುಗಲಿ, ಆ ಶಿವನೇ ಎನ್ನೆದುರಿಗೆ ನಿಲ್ಲ. ಪಂಡ ಭೀಮನ ಪುಂಡನ್ನಡಗಿಸಿ, ಪಂಡ ಭೀಮನ ಪುಂಡನ್ನಡಗಿಸಿ
ಖಂಡಿತ ಬಿಡೆನ. ಯಾರು 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 ನನ್ನ ಎದುರಿಸಬಲ್ಲವನು? ಯಾರು ಎನ್ನೆದುರಿಸಬಲ್ಲವನು? ಈ ಜಲದಂತ ಮಲ್ಲನ ಯಾರು ಎನ್ನೆದುರಿಸಬಲ್ಲವನು? ಯಾರು ಎನ್ನೆದುರಿಸಬಲ್ಲವನು? ಅವನ್ಯಾರು ಎನ್ನೆದುರಿಸಬಲ್ಲವನು? ಅವನ್ಯಾರು ಎನ್ನೆದುರಿಸಬಲ್ಲವನು? ನಡೆ 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 ಕುರಕುಲ ಕೀಟವೇ ನಡೆ. ಕೊಬ್ಬಿದ ಕುರಿಯನ್ನು ಉಬ್ಬಿದ ರಣಮಾರಿ ಮುಂದೆ ಬಲಿ ಕೊಟ್ಟ ಹಾಗೆ ನಾನು ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ. ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿಯದ ಮೂಡ ಕೇಳು. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನೀ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ವಂಶಗೊಳಿಸುವವನೇ ಈ ಶಕುನಿ. ಅಧಿಕಾರ ನನ್ನದು ನನ್ನದು ಎಂದು ಉಬ್ಬುಬ್ಬಿ ಮೆರೆಯುತ್ತಿರುವ ಕುರುಡರ ಕುನ್ನಿ. ಅಧಿಕಾರ ಅಧಿಕಾರ ಇನ್ನೆಲ್ಲಿರುವುದು ಈ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಗೌರವ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದಯ್ಯಲೆಂದು ನನ್ನ ಮನದಲ್ಲಿ. ಗೌರವ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದಯ್ಯಲೆಂದು ನನ್ನ ಮನದಲ್ಲಿ. ಕರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ, ಕರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಶೂರಧನುವ ಹಿಡಿದು ನಿಂತ ವೀರಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕೈದನು. ಅಯ್ಯೋ ಬಾಬಿ ಕಳ್ಳ. ಶೂರಧನುವ ಹಿಡಿದು ನಿಂತ ವೀರಪಾಟನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕೈದನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ ಕದೆಯಿಂದ ನಿನ್ನ ತೊಡೆ ತುಂಡು ದೈವ, ತನ ಕದೆಯಿಂದ ಋಣ ಮೃಣ ತುಂಡು ದೈವ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡು,
ಕಣ್ಣೆರೆದು ನೋಡೋ ಕರುಣಾಕರನೇ, ನಿನ್ನ ಪೂಜಿಸಿದೆ ವಂದಿಸಿದೆ ನೀಲಾಂಬರನೇ, ನೀಲಾಂಬರನೇ. ಪರಮಾತ್ಮ ವಾಸುದೇವ, ಜಗದೋದ್ಧಾರ ಯದುಕುಲ ನಂದನ ಮಾಧವ ನಿನಗೆ ನಮನ, ಮಾಧವ ನಿನಗೆ ನಮನ. ಜಗದೋದ್ಧಾರ ಯದುಕುಲ ನಂದನ ಮಾಧವ ನಿನಗೆ ನಮನ, ಮಾಧವ ನಿನಗೆ ನಮನ. ಪರಮಾತ್ಮ ಜಗದೊಳು ನಿನ್ನಯ ಮಹಿಮೆಯ ಪೊಗಳಲು ಅಗಣಿತ ಮಹಿಮನೆ ನೀ ಬಾರೋ. ಜಗದೊಳು ನಿನ್ನಯ ಮಹಿಮೆಯ ಪೊಗಳಲು ಅಗಣಿತ ಮಹಿಮನೆ ನೀ ಬಾರೋ. ಅಗಲಿರಲಾರೆ ಬದುಕಿರಲಾರೆ, ಅಗಲಿರಲಾರೆ ಬದುಕಿರಲಾರೆ. ದೀನದಯ ನಿಧಿಯೇ, ದೀನದಯ ನಿಧಿಯೇ, ಜಗದೋದ್ಧಾರ ಯದುಕುಲ ನಂದನ ಮಾಧವ ನಿನಗೆ ನಮನ, ಮಾಧವ ನಿನಗೆ ನಮನ. ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮುಗದ ರಸನೆ ನೀ ಬಾರೋ. ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮುಗದ ರಸನೆ ನೀ ಬಾರೋ. ಸೋದರ ಮಾವನ ಮಧುರೆಯೊಳ್ ಮಡುವಿದ ಪರಮಾತ್ಮ, ಧರ್ಮಾವನ ಮಧುರೆಯೊಳ್ ಮಡುವಿದ ದೇವಕಿ ನಂದನ ನೀ ಬಾರೋ. ದೇವಕಿ ನಂದನ ನೀ ಬಾರೋ. ಜಗತೋದ್ಧಾರ ಯದುಕುಲ ನಂದನ ಮಾಧವ ನಿನಗೆ
ನಮನ ಮಾಧವ ನಿನಗೆ ನಮನ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು ತಂದೆ. ಎಂದಿಗೆ ಆ ಪರಮಪುರುಷನು ನನ್ನ ತವಲೆಯ ಮೇಲೆ ಅಭಯಾಸ್ತವನ್ನಿಡುವನು ಕಾಣನು. ಯಾವ ಅಹಲ್ಯ ದೇವಿಯ ಶಾಪ ವಿಮೋಚನೆಯೋ, ಯಾವ ಮಹಿಮಾ ಮೂರ್ತಿಯ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತೋ ಅಂತಹ ಸರ್ವಜ್ಞನು, ಸರ್ವಶ್ರೇಷ್ಠನು, ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳದಿರುವನೇ? ಪರಮಾತ್ಮ, ತಮ್ಮ ಮಂಗಳ ಸ್ವರೂಪವನ್ನರಿತು ಸಿದ್ಧಿಯನ್ನು ಹೊಂದುವ ತನಕ ಇದೋ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪರಮಾತ್ಮ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಮರೆತು ಬಾಳುವುದುಂಟೆ ಹರಿ ನಿನ್ನ ಸ್ಮರಣೆಯ. ನಾ ಮರೆತರು ನೀಯನ್ನ ಮರೆಯದಿರೋ, ನಾ ಮರೆತರು ನೀಯನ್ನ ಮರೆಯದಿರೋ ಕೃಷ್ಣಯ್ಯ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ವಾಸುದೇವ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸೋ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸೋ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ವಾಸುದೇವ, ರುಕ್ಮಿಣಿ ಲೋಲ ವಾರಿಜ ಮಾಲ, ರುಕ್ಮಿಣಿ ಲೋಲ ವಾರಿಜ ಮಾಲ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಪ್ರಭೋ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನ
ನೀರಜಲೋಚನ ದರುಶನ ತಾರಯ್ಯ ನೀರಜಲೋಚನ ದರುಶನ ತಾರಯ್ಯ ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಾಸುದೇವ. ಭಕ್ತ ಶಿರೋಮಣಿ ವಿದುರ ಕುಶಲವೇ? ಯಾರು? ಪರಮಾತ್ಮ, ಬಂದೆಯ ದೇವ, ಬಂದೆಯ ತಂದೆ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತಿಯ ದೇವ. ತಮ್ಮ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪರಮ ಪಾವನವಾಯಿತು ತಂದೆ. ಮಾರ್ಗಾಯಸದಿಂದ ಬಳಲಿ ಬಂದಿರುವ ತಾವು ಕ್ಷಣಕಾಲ ನನ್ನ ಕುಟೀರದಲ್ಲಿ ವಿಶ್ರಮಿಸಿಕೊಳ್ಳಿ ದೇವ. ಹಾಗೆ ಆಗಲಿ ವಿದುರ. ನಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ನಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನನ್ನ ಕುಟೀರದೊಳಗೆ. ಪರಮಾತ್ಮ ವಿದುರ, ಇನ್ನಾವ ಸ್ಥಿತಿಗಿಳಿದರೂ ಸರಿಯೇ, ಇನ್ನಾವ ಸ್ಥಿತಿಗಿಳಿದರೂ ಸರಿಯೇ ನನ್ನೀ ಜೀವನ ಮಂದಹಾಸವ ಬೀರಿ, ಮಂದಹಾಸವ ಬೀರಿ ಬೆಳಗಿದ ನನ್ನ ಮನದಂಗಳವ ಮುಕುಂದ. ಆನಂದ ಪರಮಾನಂದ ನಾನಾದೆ ನಿಂದಿಗೆ ಮಾದನ್ಯ, ನಾನಾದೆ ನಿಂದಿಗೆ ಮಾದನ್ಯ ದೇವಾದಿ ದೇವನ ದರುಶನದಿಂದ, ದೇವಾದಿ ದೇವನ ದರುಶನದಿಂದ ನಾನಾದೆ ನಿಂದಿಗೆ ಮಾದನ್ಯ, ನಾನಾದೆ ನಿಂದಿಗೆ ಮಾದನ್ಯ. ಪರಮಾತ್ಮ ವಾಸುದೇವ, ಭೋಗ ಭಾಗ್ಯಗಳೆಲ್ಲವೂ ಶೂನ್ಯ ಹರಿಯನು ನೋಡಿದ ನಾವೇ ಧನ್ಯ. ಭೋಗ ಭಾಗ್ಯಗಳೆಲ್ಲವೂ ಶೂನ್ಯ ಹರಿಯನು ನೋಡಿದ ನಾವೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಯೋಗದಲ್ಲಿ ಮಾಧವನ ಪಾದಗಳ ಪೂಜಿಸುವ ಯೋಗದಲ್ಲಿ ಕಂಗಳ ಬೆಳಗಿದ ಮಂಗಳ ಮೂರ್ತಿ, ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ, ನಾಗಾಶಯನನ ಆಗಮನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ ದೇವಾದಿ ದೇವನ ದರುಶನ
ದೇವಾದಿದೇವನ ದರುಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿಯೇ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನು ತಾನೇ ನೀಡಲಿ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯ ತನಕ ಸೆಳೆದು ತಂದಿತು. ನೀನೇನು ಸಾಮಾನ್ಯನೇ ವಿದುರ? ವಿದುರ, ಅಷ್ಟೇ ಅಷ್ಟೇ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ದುವೆ ಆಧಾರ. ವಿದುರ, ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ದುವೆ ಆಧಾರ. ವಿದುರ, ವಿದುರ, ಪರಮಾತ್ಮ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹ ತ್ಯಜಿಸಿ ವಿದುರ, ವಿದುರ, ಕಾಮ ಕ್ರೋಧ ಮದ ಮೋಹ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹ ತ್ಯಜಿಸಿ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯೊಳು ನಿನಗೆ ಇರುವರೆ ವಿದುರ ನಿಂದೆಯ ಗುಣಕ್ಕೆ ಸರಿಸಮರೆ. ಧರೆಯೊಳು ನಿನಗೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸರಿಸಮರೆ. ಇದನ್ನರಿಯದೆ ನೀ ಪಾಮರನಂತೆ ಇದನ್ನರಿಯದೆ ನೀ ಪಾಮರನಂತೆ ವಿದುರ ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ದುವೆ ಆಧಾರ. ವಿದುರ, 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 ವಿದುರ.
ವಿದುರ ಸದಾ ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎದೆ ಕೊಡದೆ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಸಹ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯನ್ನು ನಾನೇನು ಹರಿಯೇನೆ ವಿದುರ. ಹೀಗಿರುವಾಗ ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ತಂದೆ? ಏನು ವಿದುರ? ಗೋಮಾತೆಯ ಕ್ಷೀರವೇ ಅದು ನನಗೆ ಬಲು ಪ್ರಿಯವಾದ ಆಹಾರ. ಹಿಂದೆ ಭಕ್ತನಾದ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಒಂದು ಹಿಡಿ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಈಗಲೂ ಮರೆಯುವಂತಿಲ್ಲ. ಹೀಗಿರುವಾಗ ನಿನ್ನಲ್ಲಿರುವ ಈ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾವಿದುರ. ಏನು ಹೇಳಲಿ ಪರಮಾತ, ಇದ್ದ ಕ್ಷೀರವನ್ನು ಈಗ ತಾನೇ ತಮ್ಮ ಪ್ರತಿಮೆಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸ್ವೀಕರಿಸಿದೆನಲ್ಲ ದೇವ. ಏನು ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಾದರೂ ಸ್ವಲ್ಪ ಕ್ಷೀರ ಇರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾವಿದುರ. ಇದು ಸ್ವೀಕರಿಸು ಪರಮಾತ್ಮ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಆ ಹನಿ ಕ್ಷೀರದಿಂದ ತಮ್ಮ ತುದಿ ನ್ಯಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ಈಗೋ ನೋಡುತ್ತಿರು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನಿಟ್ಟುಕೊಂಡು ನಿನ್ನ ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ಹಗೋ ಅಲ್ಲಿ ನೋಡು, ನಾನು ಸೇವಿಸಿ ಚೆಲ್ಲಿದ ಕ್ಷೀರವು ಆ ದುರ್ಯೋಧನನ ಅರಮನೆಯ ಮುಂದೆ ಕ್ಷೀರ ಸಾಗರವಾಗಿ ಹರಿಯುವುದನ್ನು ನೋಡು ವಿದುರ. ಧನ್ಯನಾದೆನು ವಾಸುದೇವ, ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಜನ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಪರಮಾತ್ಮ, ವಿದುರ, ಸಾಗರ ಜಯನ ವೀರ ಸಾಗರ ಜಯನ ಸಾಗರ ಜಯನ ವೀರ ಸಾಗರ ಜಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಜಯನ ವೀರ ಸಾಗರ ಜಯನ. ಪರಮಾತ್ಮ, ವಿದುರ, ವಾಮನ ರೂಪದ ಬಲಿಹರ ನಿನ್ನ ನಾಮ ಪ್ರಿಯೇಯವು ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮ ಪ್ರಿಯೇಯವು ಬಲು ಅಮರ. ಅಮರದೊಳ್ಳು ನೀ ಕರುಣೆಯ ತೋರಿ. ಪರಮಾತ್ಮ, ಪಾಮರದೊಳ್ಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಜಯನ
ಕರುಣಾಕರ ಪಾಲಿಸಯೇ ಶ್ರೀಧರ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ತಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ಪರಮಾತ್ಮ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ಅಲ್ಲೊಂದು ವಿಚಿತ್ರ ಪ್ರಸಂಗವೊಂದನ್ನು ನಡೆಯುವುದನ್ನು ನೀನು ನೋಡುವೆಯಂತೆ. ನೀನು ಅಲ್ಲಿಗೆ ಭಾವಿದುರ. ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಹಾ ವಿದುರ, ನೀನು ಬರುವಾಗ ನಿನ್ನ ಬಳಿ ಇರುವ ಆ ದಿವ್ಯ ಧನಸ್ಸನ್ನು ತೆಗೆದುಕೊಂಡು ಭಾವಿದುರ. ಅಗತ್ಯವಾಗಿ ಪರಮಾತ್ಮ. ಪರಮಾತ್ಮ, ವಿದುರ, ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ವಿದುರ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರೊಳು ಬಲ್ಲವರಿಲ್ಲ ಜಗದ ಜೀವರೊಳು ಪವಣಗೆ ಸಿಲುಕಿದ ಪ್ರಾಂತಿಯ ಮನುಜರ ಪವಣಗೆ ಸಿಲುಕಿದ ಪ್ರಾಂತಿಯ ಮನುಜರ ಪವಣಿಗೆ 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 ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ. ಪರಮಾತ್ಮ, ವಿದುರ, ನೀ ಪರಿಪಾಲಿಪ ಭವರೋಗ ವೈದ್ಯ. ನೀ ಪರಿಪಾಲಿಪ ಜಗದ ಜೀವನದಾದನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾಜ